ಕೊಡ್ಬೇಕು. ಅದು ಕೊಟ್ಟರೆ ಸರಿ ಆಗ್ತಾನ? ಎಳಿರಿಟ್ಟಿದ್ದೆಲ್ಲಿ ಹೋಗ್ಬಿಡ್ತು. $2,000 ನೋಟ್ ಹುಡುಕ್ತಾ ಇದ್ರಿ. ಏನ್ ಡಾಕ್ಟರ್ ನೀವು ಬೆಳಿಗ್ಗೆ ಒಂದು ಎಳ್ಳಿರಿಟ್ಟಿನಿ, ಅದು ಕಣ್ಣಿಗೆ ಕಾಣ್ತಲ್ಲ, ಎಲ್ಲಿ ಹೋದು ಅಂತ. ಎಲ್ಲಿ ಹೋಗ್ತಿದ್ದು? ಏನು ಎಳ್ಳಿರಲ್ಲ? ಅಯ್ಯೋ ಡಾಕ್ಟ್ರೇ, ಎಳ್ಳಿರ್ ಬರ್ತದೆ, ನಿಂದೇನು ಹ್ಯಾಂಡ ಬರ್ತಾರಲ್ಲಿ? ಅಯ್ಯೋ ಡಾಕ್ಟ್ರೇ, ಅದರಲ್ಲಿ ನನ್ನ ಉಚ್ಚೆ ಇತ್ತು ಡಾಕ್ಟ್ರೇ, ಉಚ್ಚೆ. ಪೇಷಂಟ್ ಬೈಲ್ವಾನ ಹುಷಾರಿಲ್ಲ ಅಂತ ಕೊಟ್ಬಿಟ್ಟಲ್ಲ. ಕೆಲಸ ಮಾಡ್ತೀನಿ ಡಾಕ್ಟ್ರೇ. ಬದುಕಿದಾರ ನೋಡ್ಕೊ ಬರೋಗ ರೇಗಪ್ಪ. ಎಂತ ಕೆಲಸ ಮಾಡ್ಬಿಟ್ಟು ಡಾಕ್ಟ್ರೇ, ಏನ್ ಗತಿ ಅದ್ನ ನಾವು. ಆಸ್ಪತ್ರೆ, ನಾರಾಯಣ ಆಸ್ಪತ್ರೆ, ಮೆಗರ್ ಆಸ್ಪತ್ರೆ ಎಲ್ಲ ಯಥಾಸ್ಥಿತಿ. ನಿಮ್ದೊಂದು ಎಳ್ನೀರಿಂದ ನನ್ನ ಕಾಯಿಲೆ ಪೂರ ಗುಣ ಆಗಿ ಹೋಗ್ಬಿಟ್ಟು. ಅಲ್ಲ, ನನ್ನ ಉಚ್ಚೆಯಲ್ಲಿ ಇಷ್ಟೊಂದು ಪವರ್ ನನಗೇ ಗೊತ್ತಿರ್ಲಿಲ್ಲ. ಇನ್ನು ಮುಂದೆ ಮುರಾರ್ಜಿ ದೇಸಾಯಿ ತರ ನನ್ನ ಉಚ್ಚ ನಾವೇ ಕುಡಿಬೇಕು. ನಂಗೆ ಫೀಸ್ ಕೊಡ್ಬೇಡ, ಅವನಿಗೆ ಕೊಟ್ಟು ರಂಗಪ್ಪ. ಫೀಸ್ ಕೊಡ್ತಾ ಇದ್ದೆ, ಫೀಸ್ ಇಸ್ಕೊತಾರೆ. ಇಬ್ಬರು ತೊಡೋಗಿ ಆ ಹುಚ್ಚು ಹೊಡಿ ಹಾಕ್ತಾರೆ ರಂಗಪ್ಪ. ಏನ್ರಿ ಏನಪ್ಪ? ಹುಚ್ಚು ಹೊಡಿ, ಹುಚ್ಚು ಹೊಡಿ. ಸೀತಾ ಮತ್ತು ಗೀತಾ ಫೋನ್ ಮಾಡಿ ಏನೋ ಅರ್ಜೆಂಟ್ ವಿಷಯ ಅಂತ ಹೇಳಿದ್ರು. ಅದು ಪರ್ಸನಲ್ ಆಗಿ ಹೇಳ್ಬೇಕಂತ ಹೇಳಿದಾರೆ. ನನಗೆ ಯಾವ ವಿಷಯ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಕರೆದಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ನನಗೂ ಅದು ಕನ್ಫ್ಯೂಸ್ ಆಗ್ತಾ ಇದೆ. ಪ್ರತಿ ಸರಿ ಅಭೀಶ್ವರ ದೇವಸ್ಥಾನಕ್ಕೆ ಬರ್ರಿ, ಶನಿ ದೇವಸ್ಥಾನಕ್ಕೆ ಬರ್ರಿ ಅಂತ ಹೇಳೋರು ಇವತ್ತು ಪಾರ್ಕಿಗೆ ಬನ್ನಿ ಅಂತ ಹೇಳ್ತಾ ಇರಲ್ಲ. ಏನಿದೆ ಮಸ್ಲತ್ತು? ನೋಡಪ್ಪ, ನಂಗೂ ಕಿಟ್ಟು ಪುಟ್ಟಗೂ ಯಾವ ಟೆನ್ಷನ್ ಇಲ್ಲ ನೋಡಿ. ಗೀತಾ ಸೀತಾ ಲವ್ ಮಾಡ್ತಾ ಇರೋದು ನೀವೇ ತಾನೆ. ಹಂಗಂದ್ರೆ ಹೆಂಗಪ್ಪ? ನಾವೆಲ್ಲ ಫ್ರೆಂಡ್ಸ್ ತಾನೆ. ಒಬ್ರಿಗೆ ತೊಂದ್ರೆ ಆದ್ರೆ ಎಲ್ಲರಿಗೂ ತೊಂದ್ರೆ ಆದಂಗೆ ತಾನೆ. ಆಯ್ತಪ್ಪ. ಯಾರೋ ಬರೋಂಗ್ ಕಾಣ್ತಾ ಇದೆಯಲ್ಲ. ತಾನೆ ಬಂದ್ಬಿಟ್ರೆ ಅಲ್ಲಿಗೆ. ಏನು ಅಂತ ಹೇಳಿ ನಾವೊಂದು ಒಳ್ಳೆ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ ರಾಮು. ಏನ್ ಕಷ್ಟ? ಮತ್ತೇನಿಲ್ಲ, ನಮ್ಮ ಅತ್ತೆ ಮಕ್ಕಳು ರಾಮಸ್ವಾಮಿ ಕೃಷ್ಣಸ್ವಾಮಿ ಬಗ್ಗೆ ಅವತ್ತೇ ಹೇಳಿದ್ನಲ್ಲ. ಹೌದು. ಆದ್ರೆ ನಮ್ಮಪ್ಪ ಅವ್ರಿಗೆ ಮದ್ವೆ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ರಾಮು. ಎಲ್ಲಾದ್ರೂ ನಮ್ಮಿಬ್ರನ್ನ ಅವರಿಬ್ರಿಗೆ ಕೊಟ್ಟು ಮದುವೆ ಮಾಡಿಸಿದ್ರೆ ಖಂಡಿತ ನಾವು ಜೀವಂತವಾಗಿರಲ್ಲ. ಒಟ್ಟಿನಲ್ಲಿ
ಅಪ್ಪನ ಲಾಕರ್ ಮೇಲೆ ಆ ರಾಮಸ್ವಾಮಿ ಕೃಷ್ಣಸ್ವಾಮಿ ಕಂಡುಬಿದ್ದಿದೆ ಅಷ್ಟೇ ಅಲ್ವಾ? ಹೌದು ರಾಮು. ಆಯ್ತು, ಈಗ ನಾವೇನ್ ಮಾಡ್ಬೇಕು ಅದಕ್ಕೆ? ಏನ್ ಮಾಡ್ಬೇಕಂತ ಸೀತಾ ಹೇಳ್ತಾಳೆ ನಿಮ್ಮ ಹತ್ರ. ಹೇಳಿ ಸೀತಾ ಬೇಗ. ಮತ್ತೇನಿಲ್ಲ ರಾಮು, ವೆರಿ ಸಿಂಪಲ್. ನೀವು ನಮ್ಮಪ್ಪ ಹುಚ್ಚರು ಡಾಕ್ಟರ್ ಅಂತ ನಿಮ್ಗೆ ಗೊತ್ತು. ಹೌದು. ಸ್ವಲ್ಪ ದಿನದ ಮಟ್ಟಿಗೆ ನೀವೆಲ್ಲ ನಮ್ಮ ಅಪ್ಪನ ಆಸ್ಪತ್ರೆಗೆ ಹುಚ್ಚರಾಗಿ ಅಮ್ಮ ತಾಯಂದ್ರ, ನಿಮಗೆ ಇದಕ್ಕಿಂತ ಪ್ರಳಯಾಂತಕ ಐಡಿಯಾ ಬರಲಿಲ್ವಾ? ನಾವು ನಿಮ್ಮ ಅಪ್ಪನ ಆಸ್ಪತ್ರೆಗೆ ಬಂದು ಹುಚ್ಚರಾಗಿ ಆಕ್ಟ್ ಮಾಡ್ಬೋದು. ಈಗಲೇ ನಿಮ್ಮನ್ನು ಲವ್ ಮಾಡಿ ಅರ್ಧ ಹುಚ್ಚರಾಗಿದ್ದೀವಿ, ಇನ್ನು ಹಾಸ್ಪಿಟ್ಲಿಗೆ ಬಂದು ಬೇರೆ. ನನಗಂತೂ ಆಗಲ್ಲ. ಏನ್ ಬೇಕಾದ್ರೆ ಆಯ್ತು, ಏನ್ ಮಾಡ್ಬೇಕು ಹೇಳಿ. ಆಯ್ತಾ? ಏನಿಲ್ಲ, ಮತ್ತೇನಿಲ್ಲ. ನಮ್ಮ ಅಪ್ಪನ ಆಸ್ಪತ್ರೆಗೆ ಬಂದು ಸ್ವಲ್ಪ ದಿನದ ಮಟ್ಟಿಗೆ ಹುಚ್ಚರಾಗಿ ಸೇರ್ಕೊಂಡು ಆ ರಾಮಸ್ವಾಮಿ ಕೃಷ್ಣಸ್ವಾಮಿನ ರೆಡ್ ಹ್ಯಾಂಡ್ ಆಗಿ ಹಿಡಿದು ನಮ್ಮ ಅಪ್ಪನ ಮುಂದೆ ನಿಲ್ಸಿದ್ರೆ ಅಲ್ಲಿ ನಮ್ ಕೆಲಸ ಮುಗಿತು. ಅಷ್ಟೇ. ಅಷ್ಟೇ ತಾನೇ? ಏನಪ್ಪ ಆಗುತ್ತೆ ಇದು? ನಮ್ಮ ಹತ್ರ ಆಗಿರೋ ಕೆಲಸ ಯಾವ್ದಪ್ಪ? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಹೇಳಿ ಕೇಳಿ, ನೀವೆಲ್ಲ ಒಳ್ಳೆ ಕಲಾವಿದ್ರಿದ್ದೀರಾ. ಹಾಗಾಗಿ ನೀವು ಚೂರು ಹುಚ್ಚು ತರ ಆಕ್ಟ್ ಮಾಡಿದ್ರೆ ಸಾಕು. ಚೂರು ಮಾಡ್ ತೋರ್ಸಿ. ಡೆಮಾನ್ಸ್ಟ್ರೇಷನ್ ಮಾಡ್ಬೇಕಂತೆ. ಒನ್ ಬೈ ಒನ್. ಓಕೆ, ನೋಡೋಣ ಹೇಗ್ ಮಾಡ್ತಾರಂತ. ಸಾಕು ಸಾಕು ರಾಮ. ಏನ್ ನೋಡ್ತಾ ಇದೀಯಾ? ಸೈಕಲ್ ತುಳಿತಾ ಇದ್ದೀನಿ. ಹೌದಾ? ಯಾಕೆ ನಿಲ್ಸ್ಬಿಟ್ಟೆ ಅಲ್ಲ? ಮತ್ತೆ ನಿನ್ ಕಣ್ ಕಾಣಲ್ಲ. ಡೌನಲ್ಲ ಸೈಕಲ್ ಹಿಡಿತಾನ. ಏನ್ ಮಾಡ್ತಾ ಇದೀಯಾ? ಯಾವ್ದಕ್ಕೆ? ಪಾರ್ವಾಳಕ್ಕೆ. ಅಲ್ಲಿ ಪಾರಿವಾಳನೇ ಇಲ್ಲ. ಇವನೇನ್ ಮಾಡ್ತಾ ನೋಡೋಣ ತಡಿ. ಏನ್ ಮಾಡ್ತಾ ಇದೀಯಾ? ಬೀದಿಗೆ ಬಲೆ ಹಾಕ್ತಾ ಇದ್ದೀನಿ. ಸಾಕ? ಅಲ್ಲಿ ಬಲೆನೂ ಇಲ್ಲ, ಬ್ಯಾಟ್ ಇಲ್ಲ. ಹೋಗೆ. ಸೂಪರ್ ಕಂಡ್ರೆ ನಿಮ್ ಟೀಮ್ ಮಾತ್ರ. ಹೌದಾ? ಹೆಂಗಿದೆ? ಸಾಕ? ಸಾಕು ಸಾಕು. ಅಲ್ಲಿರೋ ಹುಚ್ಚರು ಕೂಡ ನಾವೇ ವಾಸಿ ಅಂತ ಅನ್ಕೊಂಡ್ಬಿಡ್ತಾರೆ ನಿಮ್ಮನ್ನ ನೋಡಿ. ಓಕೆ, ಸಾಕಲ್ಲ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇಷ್ಟು ಮಾಡಿ ಸಾಕಲ್ಲ? ಹಾ ಸಾಕು ಸಾಕು ಸಾಕು. ಬರೋ. ಫೋನ್ ಬಂತು.
ಯಾರ್ದಂತ ಗೊತ್ತಾಗ್ಲಿಲ್ಲ, ನನಗೆ ಹುಚ್ಚಿಡ್ದೋಗಿದ್ರು ಅಂತ ಮಾರ ರಂಗಪ್ಪ. ಓ ಇಲ್ಲ ರಂಗಪ್ಪ. ಹಲೋ ಗಗನ್, ಈಗ ಕರೆಕ್ಟ್ ಟೈಮ್ ಇದೆ, ಬೇಗ ಬರ್ರಿ, ಆಸ್ಪತ್ರೆಯಲ್ಲಿ ಯಾರು ಇಲ್ಲ. ಈ ಭೂಮಿಯಾಗೆ ಹುಟ್ಟಿದ ಮ್ಯಾಗೆ ಸಾರಿಕರು, ಈ ಕೈಗೆ ಮಚ್ಚು ಸಿಕ್ಕಿದ ಮ್ಯಾಗೆ ಬದುಕೋಕರು. ಅಲ್ಲ ಕಡು, ಸೀದಾ ನೀನು ಒಳಗೆ ಬಿಡೋದಾಗೆ. ನಾನು ಏನ್ ಮಾಡ್ಲಿಕ್ಕಾಗ್ತದೆ? ಎಷ್ಟು ಜನ ಬಂದು ಅದು ಆಮೇಲೆ ಬಂದಂಗೆ ಅದು ಬೇರೆ ಕೈ ಏನೇನು ಉಂಟು. ಡಿಮ್ಯಾಂಡಿಪ್ಪ ಏನ್ ನಮ್ ಖುಷಿಗೆ ಕಣ್ಣು ಹೊಡಿತ್ಯ ಮಗನೇ? ನೀನ್ ಕಣ್ಣು ನೋಡಿದ್ರೆ ಊಟ್ಲಿಲ್ಲ ಅನ್ಸ್ಬಿಡ್ತೀನಿ. ಹುಷಾರ್. ಇಲ್ಲ ಖುಷಿ ಕಣ್ಣು ನೋಡಿದ್ಯಾ? ಇನ್ನೊಂದ್ಸತಿ ಏನಾದ್ರು ಖುಷಿ ಕಣ್ಣು ನೋಡ್ದೆ ನಿನ್ ಕಣ್ ಕಿತ್ತಾಕ್ಬಿಡ್ತೀನಿ. ಓಯ್ ಮೆಂಟಲ್ ಡಾಕ್ಟ್ರು, ಏನು ಖುಷಿನ್ ರಿಮೈಂಡಮ್ ಆಗ್ತ್ಯಾ? ಇನ್ನೊಂದ್ಸಲಿ ಹಾಕಿದ್ರೆ ಸಿಗದಾಕ್ಬಿಡ್ತೀನಿ ಮನೆ. ನೆರುಪುಡಾ ನೆರುಪು ಕಬಲಿಡಾ. ಓಯ್ ನಮ್ ಖುಷಿನ್ ಇನ್ನೊಂದ್ಸತಿ ಮುಟ್ಟಿದ್ರೆ ನೀನು ಹೋಟ್ಲೆಲ್ಲ ಕಳ್ಸ ಖುಷಿನ. ರಂಗಪ್ಪ ರಂಗಪ್ಪ, ಆ ಖುಷಿನ ಬೇಗ ಆಯ್ತು ಬಿಟ್ಟು ಸುಮ್ಮನೆ. ಇವ್ರು ಸವಾಸ ಬೇಡ, ನಾವು ಪೇಷಂಟು ಬೇಡ, ದುಡ್ಡು ಬೇಡ ನನಗೆ. ಏ ಡಿಮೆಂಡಿಪ್ಪ, ನನಗ್ ಕಣ್ಣು ಹೊಡಿತೆ ನೀನು? ಈಗ ಹೊಡಿ ನೋಡೋಣ ಕಣ್ಣನ್ನ. ಹಂಗೆ ಹೊಡಿತೇನೆ ಹುಟ್ಲಿಲ್ಲ ಅನ್ಸ್ಬಿಡ್ತಾರೆ ನಿನ್ನನ್ನ. ಏ ಮೆಂಟ್ಲು ಡಾಕ್ಟ್ರೆ, ನನ್ನ ರಿಮೈಂಡ್ ರೂಮಿಗೆ ಹಾಕ್ತ್ಯಾ? ಈಗ ಹಾಕು ನೋಡೋಣ. ಹಾಕು. ಈಗ ಜನ ಉಂಟು ಹೇಳ್ತಾ ರಂಗಪ್ಪ ಮೆಲ್ಲ ಕಲ್ಸ್ಬಿಡತ್ಲಾಗೆ, ಮೆಲ್ಲ ಕಲ್ಸು, ಒಳ್ಳೆ ಮತ್ತೆ ಕಲ್ಸು. ಏನೋ ಫೋನ್ ಮಾಡಿದ್ರಲ್ಲಪ್ಪ ಅವರು. ರಂಗಪ್ಪ, ಸೀತನ್ ಫೋನ್ ಬರೀತ್ಕೊಂಡು ಈಗ. ಸೀತನ್ ಗೀತಂದು ಫೋನ್ ಬರೀತು. ಹೌದು, ಎಲ್ಲಿದ್ದಾರೆ ಅವರು? ಅವ್ರು ಬರ್ಬೋದು. ನಿಮ್ಗೆ ಫೋನ್ ಮಾಡಿದ್ರೆ ಅಲ್ಲ ಬರ್ತಾರಂತೇಳಿ. ಹಲೋ ಹಲೋ, ನೋಡಿ ಬಂದ್ಬಿಟ್ರು. ಅಪ್ಪಾಜಿ 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 ಏನ್ರಪ್ಪ ಇದು? ಅಪ್ಪಾಜಿ, ಕೆಲಸ ಆಗ್ಬೇಕಿತ್ತು ನಮ್ಗೆ. ಏನ್ ಕೆಲಸ ಆಗ್ಬೇಕಮ್ಮ? ಸೀತಾ ಹೇಳೆ. ಅಂತ ನಾನೇ ಹೇಳ್ತೀನಿ. ಹೇಳು, ಬೇಗ ಹೇಳು. ಮತ್ತೇನಿಲ್ಲ, ನಮ್ಗೆ ತುಂಬಾ ಬೇಕಾದವರು ಒಂದು 5-6 ಜನ ಹುಚ್ಚರಿದಾರಪ್ಪಾಜಿ. ಅವರು ಮಾನಸಿಕ ಒತ್ತಡದಿಂದ ಹುಚ್ಚರಾಗಿದ್ದಾರಪ್ಪಾಜಿ. ನಿಮ್ ಟ್ರೀಟ್ಮೆಂಟ್ ಇಂದ ಅವ್ರು ಬೇಗ ಹುಷಾರ್ ಮಾಡ್ಬೇಕು ಅಪ್ಪಾಜಿ.
ಆಯ್ತಮ್ಮ, ಬೆಟ್ಟು ಯಾವ ಕಾಲಿಲ್ಲಲ್ಲಮ್ಮ, ಏನ್ ಮಾಡ್ಲಿ ನಾನು? ಆದ್ರೆ ದುಡ್ಡು ಬೇಕಾದಂಗೆ ವಾಪಸ್ ಕೊಟ್ಬಿಟ್ರೆ ಹೆಂಗೆ ನೋಡೋಣ. ಅಲ್ಲ, ನೀವ್ ಹೇಳ್ದಾಗ ಮಾತ್ರ ನಾವ್ ಕೇಳ್ಬೇಕಾ? ನಾವ್ ಹೇಳ್ದಾಗ ನೀವ್ ಕೇಳಲ್ವಾ? ಹಾಗಾದ್ರೆ ನೀವ ರಾಮಸ್ವಾಮಿ ಕೃಷ್ಣ ಸ್ವಾಮಿಗೆ ಬೇರೆ ಹುಡುಗಿಯರ್ ನೋಡ್ಕೊಳ್ಳಿ, ನಮ್ ಸವಾಸಕ್ಕಂತೂ ಬರ್ಬೇಡಿ. ಹೇಳ್ದಾಗ ಕೇಳ್ತೀರ ತಾನೆ? ಹಂಗಲ್ಲಮ್ಮ, ನಾನು ಆಗ್ಲೇ ನನ್ನ ತಂಗಿ ಮಾತು ಕೊಟ್ಬಿಟ್ಟಿದ್ದೀನಿ, ನಿಮ್ಮನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಏನ್ ಮಾಡ್ಲಿ ಈಗ? ನೋಡಿ ಅಪ್ಪಾಜಿ, ಅವರು ಉಚಿತನ ಎಲ್ಲ ವಿಷಯ ನಮ್ಮ ಆತ್ಮದಲ್ಲಿ ಬರೋರೆಲ್ಲ ಹುಚ್ಚ, ನೀನು ಹುಚ್ಚ ಅದ ಕಡೆ ರಗಪ್ಪ. ಆಯ್ತಪ್ಪ ರಂಗಪ್ಪ, ಅರ್ಧಂಬರ್ಧ ಹುಚ್ಚಿದಾರಲ್ಲ ಇದೇ ವಾರ್ಡ್ನಾಗೆ, ಹೌದು, ಅವ್ರನ್ನ ಹಿಂದ್ಗಡೆ ಹಳೆ ವಾರ್ಡಿದಲ್ಲ ಅಲ್ಲಿ ಶಿಫ್ಟ್ ಮಾಡ್ಬಿಡು. ಅಲ್ಲಿ ಅವರು ಇಂಪ್ರೂವ್ ಆಗಿದ್ದಾರ? ಇಲ್ಲ, ಪೂರ್ತಿ ಆಗಿಲ್ಲ, ಅಲ್ಲಿ ನೋಡೋಣ ಹೋಗಿ. ಆಯ್ತು. ಈ ಹೊಸ ಹುಚ್ಚರು ಬರ್ತಾರಲ್ಲ, ಈ ವಾರ್ಡ್ ಕ್ಲೀನ್ ಮಾಡಿಡು ನೋಡುದ. ಥ್ಯಾಂಕ್ ಯು ವೆರಿ ಮಚ್ ಅಪ್ಪಾಜಿ. ಆಯ್ತಮ್ಮ, ಆಯ್ತಮ್ಮ, ಆಯ್ತು ಅಪ್ಪಾಜಿ, ಬೇಗ ಹುಷಾರ್ ಮಾಡ್ಕೊಡ್ಬೇಕು ಅಪ್ಪಾಜಿ. ಆಯ್ತಮ್ಮ, ಮಾಡ್ತೀನಿ. ಆಯ್ತಮ್ಮ, ಸ್ವಲ್ಪ ಪೇಟೆಗೆ ಹೋಗ್ಬರ್ತೀನಿ. ರಂಗಪ್ಪ ಹುಷಾರು, ಸರಿ ನೋಡ್ಕೊ ಬರ್ತದೆ. ನೀನು ಯಾಕೆ ನನಗೆ ಕಣ್ಣು ಹೊಡೆಯೋದು ನೀನು? ಹುಟ್ಟುಗುಣ ಕಣೆ ಅವ್ನು. ಹುಟ್ಟುಗುಣ ಅಲ್ಲ ಕಣೆ, ಅವನು ಚಟ. ನೋಡಿ, ಅವಳಾದ್ರೂ ದೊಡ್ಡವಳಾದ್ರೂ ಸ್ವಲ್ಪ ಪರವಾಗಿಲ್ಲ, ಒಳ್ಳೆಯವರು. ಇವಳು ದೊಡ್ಡ ಮೆಣಸಿನ್ಕಾಯಿ. ನಾನು ಡಾಕ್ಟರ್ ಹತ್ರ ಹೇಳ್ತೇನೆ ಹಂಗೆ. ನಾನು ನೋಡ್ತೇನೆ ಯಾವಾಗ.